ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ತಿಳಿಸ್ತಾ ಪ್ರಮುಖವಾದಂಥ ಒಂದು ಅಂಶದ ಕಡೆ ವಿದ್ಯಾರ್ಥಿಗಳಿಗೆ ತಿಳಿಸುವಂತಂದರೆ ಸಾಕಷ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿದ್ದೀರಾ ಬಿ.ಎಡ್ನ ಒಂದು ಎಲಿಜಿಬಲ್ ಲಿಸ್ಟು ಅರ್ಹತಾ ಪಟ್ಟಿ ಯಾವಾಗ ಪ್ರಕಟ ಆಗುತ್ತೆ ಅಂತಂದ್ಬಿಟ್ಟು ನಾವು ಕೂಡ ಮಾಹಿತಿನ ತಿಳಿಸಿದ್ವಿ. ಒಂದು CSL ಡಿಪಾರ್ಟ್ಮೆಂಟ್ನ ಕಡೆಯಿಂದ ಪಡ್ಕೊಂಡಂಥ ಮಾಹಿತಿಯ ಆಧಾರದ ಮೇಲೆ ನಾವು ಕೂಡ ಮಾಹಿತಿನ ತಿಳಿಸಿದ್ವಿ. ಆದರೆ ಯಾವುದೇ ರೀತಿಯಾಗಿ ಅಂದರೆ ನವೆಂಬರ್ 11ನೇ ತಾರೀಕಿನಂದು ನೆನೆ ಲಿಸ್ಟ್ ಬರುತ್ತೆ ಅಂತ ಎಲ್ಲರೂ ಕೂಡ ಮಾಹಿತಿನ ನಮಗೆ ತಿಳಿಸಿದೆ ಅಂತ ಹೇಳ್ಬೋದಾಗಿರುತ್ತೆ. ಅಂದರೆ ನಾವು ಕೂಡ ಹೆಲ್ಪ್ಲೈನ್ಗೆ ಕಾಲ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ಪಿಕ್ ಕೂಡ ಆಗಿತ್ತು. ನನಗೆ ಇನ್ನೇ ಒಂದು ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕಿದೆ ಅಂತ ಹೇಳ್ಬೋದು. ಅಲ್ಲಿ ಆಡಿಯೋ ಕೂಡ ರೆಕಾರ್ಡ್ ಆಗಿರಲಿಲ್ಲ ಸದ್ಯಕ್ಕೆ, ಅಂದರೆ ಆಡಿಯೋ ಆಪ್ಷನ್ ಆಫ್ ಮಾಡೋಕ್ಕಾಗಿತ್ತು ಆ ಟೈಮಲ್ಲಿ. ಆದರೆ ಅಭ್ಯರ್ಥಿಗಳಿಗೆ ಇಲಾಖೆಯವರು ಆವಾಗ ಮಾಹಿತಿನ ಕೊಟ್ಟಿದ್ದೇನೆಂತಂದರೆ ಇವತ್ತು ಲಿಸ್ಟ್ ಬರುತ್ತೆ ಅಂದರೆ ನಿನ್ನೆ ನವೆಂಬರ್ 11ನೇ ತಾರೀಕು ನಾವು ವಿಡಿಯೋ ಮಾಡಿದಂಥ ಪಕ್ಷದಲ್ಲಿ ಆ ಒಂದು ಮಾಹಿತಿನ ಸಂಗ್ರಹಣೆ ಮಾಡಿದಂಥ ಪಕ್ಷದಲ್ಲೂ ಕೂಡ ಇವತ್ತು ಲಿಸ್ಟ್ ಅನೌನ್ಸ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವ್ರು ಮಾಹಿತಿನ ಕೊಟ್ಟಿದ್ರು. ಆದರೆ ಯಾವುದೇ ರೀತಿಯಾಗಿ ನವೆಂಬರ್ 11ನೇ ತಾರೀಕು ತನಕ ಕೂಡ ನಾವು ಕೂಡ ಒಂದು ವೆಯ್ಟ್ ಮಾಡಿದ್ವಿ. ಸಂಜೆ 10:10 11 ಗಂಟೆ ತನಕ ಎಲ್ಲ ವೆಯ್ಟ್ ಮಾಡಿದ್ರು ಕೂಡ ಲಿಸ್ಟ್ ಅನೌನ್ಸ್ ಆಗಿಲ್ಲ. ನಾವು ಕೂಡ ಅದರ ಆಧಾರದ ಮೇಲೆ ಅಭ್ಯರ್ಥಿಗಳಿಗೆ ಮಾಹಿತಿ ಕೂಡ ತಿಳಿಸಿದ್ವಿ. ಈಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನಿಸಿರುತ್ತೆ ಕನ್ನಡ ವೇದವರು ಹೇಳಿದ್ರು ಲಿಸ್ಟ್ ಬಂದಿಲ್ಲ ಹಾಗೆ ಹೀಗೆ ಅಂತಂದ್ಬಿಟ್ಟು. ಇಲಾಖೆಯಿಂದ ಇರತಕ್ಕಂಥ ಯಾವುದೇ ಒಂದು ಮಾಹಿತಿಗಳು ಇರ್ತಾವಲ್ಲ ಅದನ್ನು ನಾನು ತಲುಪಿಸುವಂಥ ಕೆಲಸ ಅಷ್ಟೇ ಮಾಡಿರ್ತೀನಿ ವಿನಃ ಯಾವುದೇ ರೀತಿಯಾಗಿ ನಾನು ಸ್ಪೆಸಿಫಿಕ್ ಅಂತ ಹೀಗೆ ಹಾಗೆ ಅಂತ ನಾನು ನನ್ನ ಒಂದು ಅನಿಸಿಕೆನ ವಿದ್ಯಾರ್ಥಿಗಳಿಗೆ ಮೆನ್ಷನ್ ಮಾಡ್ಬೇಕಾದ್ರೆ ತಿಳಿಸಿರ್ತೀನಿ, ಇದು ನನ್ನ ಅನಿಸಿಕೆ ಅಥವಾ ಅಭಿಪ್ರಾಯ ಅಂತ ಅಂದ್ಬಿಟ್ಟು. ಆದರೆ ವಿದ್ಯಾರ್ಥಿಗಳಿಗೆ ಇಲಾಖೆ ಅಂತ ಕೊಟ್ಟಿರುವಂಥ ಮಾಹಿತಿ ಆಧಾರದ ಮೇಲೆ ನಾನು ಮಾಹಿತಿನ ಕೊಟ್ಟಿದ್ದೀನಿ. ಬಟ್ ಅವರೇ ಅಂದರೆ ಲಿಸ್ಟ್ ಕೂಡ ಇವಾಗ ನೀವು ಗಮನಿಸಬಹುದಾಗಿರುತ್ತೆ ಎಲಿಜಿಬಲ್ ಲಿಸ್ಟ್ ಅಂತಕ್ಕಂಥದ್ದನ್ನು ಕೂಡ ಅಭ್ಯರ್ಥಿಗಳಿಗೆ ಅಲ್ಲಿ ಇಲಾಖೆಯಿಂದ ನೋಟಿಫಿಕೇಶನ್ ಕಾಲ್ ಆಗಿತ್ತಲ್ಲ ಅದರಲ್ಲಿ ದಾಖಲಾತಿ ತಾತ್ಕಾಲಿಕ ವೇಳಾಪಟ್ಟಿ ಅಂತ ಮಾಹಿತಿನ ಕೊಟ್ಟಿದ್ರು. ಅದರ ಪ್ರಕಾರ 10ನೇ ತಾರೀಕಿಗೆ ಬರಬೇಕಾಗಿತ್ತು. ಸೊ 10ನೇ ತಾರೀಕಿಗೆ ಬಂದಿಲ್ಲ ಅಂತ ಹೇಳಿದ್ರೆ ಸೊ ಇಲಾಖೆ ಕೊಟ್ಟಿರೋ ಮಾಹಿತಿ ಆಧಾರದ ಮೇಲೆ ನಾವು ನಿಮಗೆ ತಿಳಿಸಿದ್ವಿ 10ನೇ ತಾರೀಕು ಲಿಸ್ಟ್ ಬರಬಹುದು ಅಂತ. ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಇವಾಗ ಲಿಸ್ಟ್ ಯಾವಾಗ ಬರುತ್ತೆ ಈ ಒಂದು ಪ್ರಶ್ನೆ ಹೆಚ್ಚಾಗಿ ವಿದ್ಯಾರ್ಥಿಗಳು ಇನ್ಸ್ಟಾಮಲ್ಲಿ ಕೇಳ್ತೀರಾ ಅಂತ ಹೇಳಬಹುದಾಗಿರುತ್ತೆ. ಒಂದು ಮೆಂಬರ್ಸ್ ನಲ್ಲಿ ಕೂಡ ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಇದು ಬರುತ್ತೆ ಸಾಮಾನ್ಯವಾಗಿ. ಸೊ ಇವಾಗ ಈ ಒಂದು ಪ್ರಶ್ನೆಗೆ ವಿದ್ಯಾರ್ಥಿಗಳಿಗೆ ತಿಳಿಸುವಂತಂದ್ರೆ ಲಿಸ್ಟ್ ಯಾವಾಗ ಆಗಿದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಲಿಸ್ಟ್ ಬಿಟ್ಟಿದ್ದಾರಾ ನಮಗೆ ಬರ್ತಿಲ್ವಾ ಅಂತೆಲ್ಲ ಗಾಬರಿ ಆಗ್ತಿದ್ದೀರಾ, ಸೊ ಆತಂಕನ ಪಡ್ತೀರಾ. ಸೊ ಅದ್ರ ಬಗ್ಗೆ ತಿಳಿಸುವಂತಂದ್ರೆ ಸೊ ವಿದ್ಯಾರ್ಥಿಗಳ ಆತಂಕ ಭಯನ ಪಡೋಕೋಬೇಡಿ. ಹೆಚ್ಚುವರಿ ಏನೇ ಅಪ್ಡೇಟ್ಸ್ ಇದ್ರು ಕೂಡ ನಾವು ನಿಮಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಮುಖಾಂತರ ಆಗಿರ್ಬೋದು, ಇನ್ಸ್ಟಾ ಮುಖಾಂತರ ಆಗಿರ್ಬೋದು, ಟೆಲಿಗ್ರಾಮ್ ಮುಖಾಂತರ ಅಪ್ಡೇಟ್ ಮಾಡ್ತಿರ್ತೀವಿ. ಸದ್ಯಕ್ಕಿರುವಂಥ ಮಾಹಿತಿಗಳು ತಿಳ್ಕೊಳ್ಳುವಂತಂದ್ರೆ ವೆರಿಫಿಕೇಶನ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಇನ್ನೂ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ನವೆಂಬರ್ ತಿಂಗಳ 12ನೇ ತಾರೀಕು ಇಂದು ಕೂಡ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ. ಇಲಾಖೆಯವರು ತಿಳಿಸಿದ್ರು ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಿದ 7 ದಿನದಲ್ಲಿ ವೆರಿಫಿಕೇಶನ್ ಮಾಡಿಸಬೇಕು ಅಂದ್ಬಿಟ್ಟು. ಸೊ ಈ ಬಾರಿ ಒಂದು ಪ್ರೋಸೆಸ್ ಏನು ಚೇಂಜ್ ಆಯ್ತಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಪ್ರಕ್ರಿಯೆ ಏನಿತ್ತಲ್ಲ ಅದರಲ್ಲೇ ಒಂದು ಚೇಂಜಸ್ ಆಗಿರುವಂಥದ್ದು. ಅದೇ ರೀತಿ ಅಪ್ಲಿಕೇಶನ್ ಹಾಕಲಿಕ್ಕೆ ನವೆಂಬರ್ 3ನೇ ತಾರೀಕು ತನಕ ಅವಕಾಶ ಕೊಟ್ಟರು. ಅಕ್ಟೋಬರ್ 4ನೇ ತಾರೀಕು ಆಲ್ಮೋಸ್ಟ್ ಇಂದ ವಿದ್ಯಾರ್ಥಿಗಳು ಅಕ್ಟೋಬರ್ 3ರಿಂದ ನವೆಂಬರ್ 3 ತನಕ ಅವಕಾಶ ಕೊಟ್ಟರು. ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದಕ್ಕೆ ಇಂತಿಷ್ಟೇ ದಿನಾಂಕ ಅದೇ ದಿನಾಂಕ ಹೋಗಬೇಕು ಅಂತ ಏನೋ ಮಾಹಿತಿನ ಕೊಟ್ಟಿಲ್ಲ. ಆದರೆ ಅಪ್ಲಿಕೇಶನ್ ಹಾಕಿದ 7 ದಿವಸ ಅಂತೆಲ್ಲ ಮಾಹಿತಿನ ಕೊಟ್ಟರು. ನವೆಂಬರ್ 3ನೇ ತಾರೀಕು ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳಿಗೆ ಸೊ ಇನ್ನು ವೆರಿಫಿಕೇಶನ್ಗಳು ಮತ್ತು ಇತರ ವಿದ್ಯಾರ್ಥಿಗಳು ಕೂಡ ವೆರಿಫಿಕೇಶನ್ಗಳು ನಡೀತಿದೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಿರೋದು. ಯಾಕಂದರೆ ಕೆಲವೊಂದು ಒಂದು ಡೇಟ್ಗಳಾಗಿರ್ಬೋದು ಒಂದೊಂದು ಕಡೆಗಳಿಂದ ಒಂದೊಂದು ಮಾಹಿತಿಗಳು ನಮಗೆ ಲಭ್ಯ ಆಗ್ತಿದೆ ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದರೆ ಸ್ಪೆಸಿಫಿಕ್ ಆಗಿ ಇಂತಿಷ್ಟೇ ಮಾಹಿತಿಗಳು ಅಂತ ಅಂದರೆ ಇಲಾಖೆಯಿಂದ ಕೂಡ ಇಂತಿಷ್ಟೇ ಗೈಡ್ಲೈನ್ಸ್ಗಳು ಅಂತ ಕೆಲವೊಮ್ಮೆ ಹೋಗಿಲ್ವಾ ಏನು ಎತ್ತ ಅನ್ನೋ ಥರ ಆಗ್ತಿರುವಂಥದ್ದು. ಯಾಕಂದರೆ ಚೇಂಜಸ್ ಕೂಡ ಆಗ್ತಿರ್ತವೆ. ಅಲ್ಲಿ ದಾಖಲಾತಿಯ ತಾತ್ಕಾಲಿಕ ವೇಳಾಪಟ್ಟಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿರಾಗಿರಿ. ಇವಾಗ ಆ ಒಂದು ಏನು ಅಧಿಸೂಚನೆ ಪ್ರಕಟ ಆಗಿತ್ತಲ್ಲ ದಾಖಲಾತಿ ತಾತ್ಕಾಲಿಕ ವೇಳಾಪಟ್ಟಿ ಅಂದ್ಬಿಟ್ಟು ಅಂದರೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅದು ಹಾಗೆ ಕಂಟಿನ್ಯೂ ಆಗಲ್ವಾ ಇನ್ನು ಮುಂದೆ ಅದೇ ಪ್ರಕಾರ ನಡೆಯಲ್ವಾಗಿದ್ರೆ. ಯಾಕಂದರೆ 11 12ನೇ ತಾರೀಕು ಆಪ್ಷನ್ ಎಂಟ್ರಿ ಬೇರೆ ಐತೆ ಅದರ ಪ್ರಕಾರದಲ್ಲಿ. ಸೊ ಇಂದೆಲ್ಲ ಆಪ್ಷನ್ ಎಂಟ್ರಿ ಓಪನ್ ಆಗಬೇಕಾಗಿತ್ತು. ನಾವೀಗ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ತೀವಿ ಅಂದರೆ ವಿದ್ಯಾರ್ಥಿಗಳು ನಾವು ಕೂಡ ಚೆಕ್ ಮಾಡಿ ನೋಡಿದ್ವಿ ಏನು ಓಪನ್ ಆಗ್ತಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಈ ಕಾರಣಕ್ಕಾಗಿ ಯಾವಾಗಿನ ಒಂದು ಎಲಿಜಿಬಲ್ ಲಿಸ್ಟ್ ಪ್ರಕಟ ಆಗುತ್ತೆ ಆಪ್ಷನ್ ಎಂಟ್ರಿ ಮಾಡುವಂಥದ್ದು ಏನು ಎತ್ತ ಅಂತ ವಿದ್ಯಾರ್ಥಿಗಳಿಗೆ ಗೊಂದಲ ಇರುವಂಥದ್ದಾಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ಅರ್ಥ ಆಗೋದ್ರೆ ಎಕ್ಸ್ಪ್ಲೇನ್ ಮಾಡುವಂಥದ್ದು ವಿದ್ಯಾರ್ಥಿಗಳಿಗೆ. ಸೊ ಪ್ರಮುಖವಾಗಿ ನಾವು ಮಾಹಿತಿನ ವಿದ್ಯಾರ್ಥಿಗಳಿಗೆ ತಿಳಿಸ್ತಿರುವಂಥ ಉದ್ದೇಶ ಅಂತಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟಾ ಸೀಟ್ ಆಗಿರ್ಬೋದು ಪ್ರಮುಖವಾದಂಥ ಅಂಶಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಗೊಂದಲಗಳಿರುತ್ತೆ. ಆ ಕಾರಣಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿರಂತರವಾಗಿ ಮಾಹಿತಿಗಳನ್ನು ನೀವು ಪಡ್ಕೋಬೋದಾಗಿರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೋಬೋದಾಗಿರುತ್ತೆ. ಹೆಚ್ಚುವರಿ ಮಾಹಿತಿಗಳು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ನಿರಂತರವಾಗಿ ಸಿಗ್ತಾ ಇರುತ್ತೆ. ಆದಷ್ಟು ನಾವು ಪ್ರಯತ್ನ ಮಾಡ್ತಿರ್ತೀವಿ ನಿರಂತರವಾಗಿ ಮಾಹಿತಿಗಳನ್ನು ಕೊಡಲಿಕ್ಕೆ ಅಂತ ತಿಳಿಸ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಬಿ.ಎಡ್ನ ಒಂದು ವೆರಿಫಿಕೇಶನ್ ಇನ್ನೂ ಕೂಡ ನಡೀತಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸೊ ಎಲಿಜಿಬಲ್ ಲಿಸ್ಟ್ ಅಂತಕ್ಕಂಥ ಏನಿರ್ತಲ್ಲ 10ನೇ ತಾರೀಕು ಅಂತ ಹೇಳಿದ್ರು ಅದು ಮುಂದೂಡಿಕೆ ಆಗಿದೆ ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ 11ಕ್ಕೆ ಬಂದಿಲ್ಲ 10ಕ್ಕೆ ಬಂದಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ಇನ್ನೂ ಮುಂದಕ್ಕೆ ಹೋಗಿದೆ ಅಂತಾನೆ ಆಗಿರುತ್ತೆ. ನಂತರದಲ್ಲಿ ಎಲಿಜಿಬಲ್ ಲಿಸ್ಟ್ ಆಗಿ ಯಾವಾಗ ಬರುತ್ತೆ ಈ ಒಂದು ಪ್ರಶ್ನೆ ಏನಿದೆಯಲ್ಲ ಅಭ್ಯರ್ಥಿಗಳಿಗೆ ವೆರಿಫಿಕೇಶನ್ ಇನ್ನು ನಡೀತಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಎಲ್ಲ ಕಂಪ್ಲೀಟ್ ಆದ ನಂತರದಲ್ಲೇ ಎಲಿಜಿಬಲ್ ಲಿಸ್ಟನ್ನು ಬಿಡೋ ರೀತಿಯಲ್ಲಿ ಇಲಾಖೆಯವರು ಕಾಣ್ತಿರೋದಾಗಿರುತ್ತೆ. ನಂತರದಲ್ಲಿ ಇವಾಗ ದಿನಾಂಕಗಳು ಏನಿತ್ತಲ್ಲ ಆಪ್ಷನ್ ಎಂಟ್ರಿಗೆ 11 12 ಅಂತ ಅವಕಾಶ ಇತ್ತು. ಮತ್ತೆ ಎಲಿಜಿಬಲ್ ಲಿಸ್ಟ್ 10ನೇ ತಾರೀಕು ಬಂದಿದ್ದರೆ ವಿದ್ಯಾರ್ಥಿಗಳಿಗೆ ಅರ್ಹತೆ ಆಕ್ಷೇಪಣೆಗಳನ್ನು ಸಲ್ಲಿಸೋದಕ್ಕೂ ಕೂಡ ಅವಕಾಶನ ಕೊಡ್ತೀವಿ ಅಂತ ಇಲಾಖೆಯವರು ಮಾಹಿತಿಯನ್ನು ಕೊಟ್ಟರು. ಆ ಪ್ರಕಾರದಲ್ಲೂ ಕೂಡ ನವೆಂಬರ್ 11ನೇ ತಾರೀಕು 12ನೇ ತಾರೀಕಿನಂದು ಆಕ್ಷೇಪಣೆಗಳಿಗೆ ಅವಕಾಶ ಇತ್ತು ಅಂತ ಹೇಳ್ಬೋದು. ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಎಲಿಜಿಬಲ್ ಲಿಸ್ಟ್ ಬರದೇ ಇರೋ ಕಾರಣಕ್ಕೆ ಸೊ ಆ ಒಂದು ದಿನಾಂಕಗಳು ಕೂಡ ಮುಂದಕ್ಕೆ ಹೋಗುತ್ತೆ. ಮತ್ತೆ ಒಂದು ದಾಖಲಾತಿಯ ತಾತ್ಕಾಲಿಕ ವೇಳಾಪಟ್ಟಿ ಏನಿತ್ತಲ್ಲ ಅದರಲ್ಲೂ ಕೂಡ ಬದಲಾವಣೆಗಳು ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಮತ್ತು ಇಲಾಖೆಯವರು ಕೆಳಗಡೆಯನ್ನು ಕೂಡ ಮೆನ್ಷನ್ ಮಾಡಿರೋದ್ರಲ್ಲಿ ದಾಖಲಾತಿಯ ತಾತ್ಕಾಲಿಕ ವೇಳಾಪಟ್ಟಿಯಲ್ಲಿ ಅಂದರೆ ಮೇಲ್ಕಂಡ ವೇಳಾಪಟ್ಟಿಯಲ್ಲಿ ಯಾವುದಾದ್ರು ಬದಲಾವಣೆಗಳಿದ್ದ ಪಕ್ಷದಲ್ಲಿ ಇಲಾಖೆ ವೆಬ್ಸೈಟ್ನಲ್ಲಿ ಮಾಹಿತಿನ ಕೊಡ್ತೀವಿ ಅಂತ ಸೊ ಇಲಾಖೆ ವೆಬ್ಸೈಟ್ನಲ್ಲಿ ಅವರು ಅಪ್ಡೇಟ್ ಅನ್ನು ಕೂಡ ಕೊಡ್ತಾರೆ. ಶೀಘ್ರದಲ್ಲಿ ಕಾಯ್ತಿರಬಹುದಾಗಿರುತ್ತೆ ವಿದ್ಯಾರ್ಥಿಗಳು ಯಾವ ಸಂದರ್ಭದಲ್ಲಿ ಕೂಡ ಅವರು ಮಾಹಿತಿನ ಹಂಚ್ಕೋತಾರೆ. ಆ ಮಾಹಿತಿನ ಕೊಟ್ಟಂತ ಸಂದರ್ಭದಲ್ಲಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜೊತೆಗೆ ಮಾಹಿತಿನ ತಿಳಿಸ್ತೇವೆ. ಏನು ಎತ್ತ ಯಾವ ಥರ ಆಗಿದೆ, ಏನೇನು ಬದಲಾವಣೆ ಆಗಿದೆ, ಯಾವಾಗ ಏನು ಮಾಡಬೇಕಿರುತ್ತೆ ಅಭ್ಯರ್ಥಿಗಳು, ಏನೇನು ಅಪ್ಡೇಟ್ಸ್ ಬಂತು ಅಂತ. ಅದಕ್ಕೆ ನಾವು ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವೀಕ್ಷಣೆಗಳನ್ನು ಮಾಡ್ತಿರಬಹುದಾಗಿರುತ್ತೆ. ವಿಡಿಯೋಸ್ನ ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಏನಿದ್ರು ಕೂಡ ಮತ್ತೆ ಆ ಇಲಾಖೆ ಕಡೆಯಿಂದ ಬರ್ತಕ್ಕಂಥ ಒಂದು ಎಲಿಜಿಬಲ್ ಲಿಸ್ಟ್ ಆಗಿರ್ಬೋದು, ರಿಜೆಕ್ಷನ್ ಲಿಸ್ಟ್ ಆಗಿರ್ಬೋದು, ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಪ್ರತಿಯೊಂದು ಮಾಹಿತಿನ ಅಲ್ಲಿ ನಿಮ್ಮ ಜೊತೆಗೆ ಹಂಚ್ಕೋತಿರ್ತೀವಿ. ಅಲ್ಲಿ ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ ಹಾಗೆ ವಿದ್ಯಾರ್ಥಿಗಳಿಗೆ ಇದೇ ಪ್ರಕಾರ ನಡೆಯಲ್ವಾ ಅಂತ ಕೇಳಿದ್ರಲ್ಲ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಥವಾ ಒಂದು ತಾತ್ಕಾಲಿಕ
ವೇಳಾಪಟ್ಟಿ ಏನಿತ್ತಲ್ಲ ಅದು ಇದೇ ಪ್ರಕಾರ ಅಂದರೆ ಇಲ್ಲ ವಿದ್ಯಾರ್ಥಿಗಳು ಕೆಲವೊಂದು ಚೇಂಜಸ್ಗಳನ್ನು ಇಲಾಖೆಯವರು ಮಾಡ್ತಾರೆ ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದರೆ ಒಂದು ಎಲಿಜಿಬಲ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಆ ದಿನಾಂಕ ಆಗಿರ್ಬೋದು, ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಸೆಲೆಕ್ಷನ್ ಲಿಸ್ಟ್ ಕೂಡ ಇವಾಗ ವಿದ್ಯಾರ್ಥಿಗಳಿಗೆ ಆ ಪ್ರಕಾರದಲ್ಲಿ ನವೆಂಬರ್ 13ಕ್ಕೆ ಬರಬೇಕಿತ್ತು. ಅದು ಕೂಡ ಹಿಂದೆ ಮುಂದೆ ಆಗುತ್ತೆ ಅಂತ ಹೇಳಿ ಮುಂದೆ ಹೋಗುತ್ತೆ ಅಂತ ಹೇಳ್ಬೋದಾಗಿರುತ್ತದೆ ಅಭ್ಯರ್ಥಿಗಳಿಗೆ. ಸೊ ಹೆಚ್ಚುವರಿ ಅಪ್ಡೇಟ್ಸ್ ಏನೇ ಬಂದರೂ ಕೂಡ ಕನ್ನಡವಾದ ಯೂಟ್ಯೂಬ್ ಚಾನಲ್ ನಿಮ್ಮ ಜೊತೆ ಹಂಚ್ಕೋತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಹೆಚ್ಚುವರಿ ಮಾಹಿತಿಗಾಗಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಒಂದು ವಿಡಿಯೋಸ್ ಆಗಿರ್ಬೋದು, ಲೈವ್ ಸ್ಟ್ರೀಮ್ಸ್ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಮತ್ತು ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಒಂದು ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಏನಾದರೂ ಪ್ರತ್ಯೇಕವಾಗಿ ಡೌಟ್ಸ್ಗಳಿದ್ರೆ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕೂಡ ನಿಮಗೆ ಅದು ನೆರವಾಗುತ್ತೆ ಅಂತ ಹೇಳ್ತಾ ಅಭ್ಯರ್ಥಿಗಳಿಗೆ ಅತ್ಯಂತ ಕಡಿಮೆ ದರದಲ್ಲೇ ವಿದ್ಯಾರ್ಥಿಗಳಿಗೆ ಮಾಹಿತಿನ ಕೊಡಲಿಕ್ಕೆ ನಾವು ಮುಂದಾಗಿರುವಂಥದ್ದಾಗಿರುತ್ತೆ ಅಂತ ಹೇಳ್ತಾ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್.